ನಮಸ್ಕಾರ. ನೋಡ್ತಿದ್ರಲ್ಲ, ಇದು ನಾವು ಈ ಪ್ಯಾಕೆಟ್ಗೆ ಇದನ್ನು ಗಿಡಗಳನ್ನು ಮಾಡಿ 2 ತಿಂಗಳಾಗಿದೆ. ಇಲ್ಲಿ ನೋಡ್ತಿರ್ತಕ್ಕಂಥದ್ದು 2 ತಿಂಗಳ ಗಿಡ. ಸರಿಸುಮಾರು ನಾವು ಒಂದು ಪ್ಯಾಕೆಟ್ಗೆ ಈ ತೂಕ ಬರ್ತಾ ಇದೆ. ನಿಮ್ಗೆ ಇನ್ನೊಂದು ಸರಿ ರೈತರಿಗೆ ಕನ್ಫರ್ಮೇಷನ್ಗೋಸ್ಕರ ನಾನು ಗಿಡನ ತೆಗೆದಿಡ್ತಾ ಇದ್ದೀನಿ. ನೋಡಿ 0 ಇದೆ. ಮತ್ತು ಗಿಡನ ಇಟ್ಟಾಗ ನಮಗೆ ಎಷ್ಟು ವೆಯ್ಟು ಅಂತ ಬರುತ್ತೆ ಅಂತ ನೋಡಿ. 6.5 kg. ಬೆಳಗ್ಗೆ ಒಂದು ಸರಿ ನೀರು ಕೊಟ್ಟಿದ್ದೀವಿ, ಸ್ವಲ್ಪ ತೇವಾಂಶ ಇದೆ. ಸೊ ನಾವು ಮಿನಿಮಮ್ ಅಂತಂತ ಒಂದು ಅರ್ಧ kg ತೆಗೆದ್ರೂ ಕೂಡ 5.5ರಿಂದ 5.25 kg ಅಂತೂ ಪ್ಯಾಕೆಟ್ಟು ಮಣ್ಣಂತೂ ಇದೆ. ಸೊ ಇದು ಚನ್ನಗಿರಿ ಮೂಲದ ನಾಟಿ ಅಡಿಕೆ, ಅಂದರೆ ತೋಟದಲ್ಲಿ ಹಣ್ಣಾಗಿ ಬಿದ್ದಿರೋ ಅಂಥ ಗೋಟನ್ನು ಆಯ್ಕೆ ಮಾಡಿ ನಾವು ಮಾಡಿರ್ತಕ್ಕಂಥದ್ದು ನರ್ಸರಿದು. ಸುಮಾರು 35,000 ಸಸಿ ಇದ್ದಾವೆ, ನೀವು ನೋಡ್ತಿರ್ಬೋದು. ಸೊ ಇದೆಲ್ಲವೂ ಕೂಡ ಡಿಸೆಂಬರ್ ಆದಮೇಲೆ ನಾಟಿಗೆ ಸೂಕ್ತ ಆಗಿರುತ್ತೆ. 2027 ಡಿಸೆಂಬರ್ಗೆ ಯಾರಿಗೇ ಬೇಕಾದರೂ ನೀವು ಗಿಡಗಳನ್ನ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ನಮ್ಮದು ಸ್ಥಳ ದೊಡ್ಡಬಳ್ಳಾಪುರ ತಾಲೂಕು ಸಕ್ಕರೆಗೊಲ್ಲಳ್ಳಿ ಅಂತ ಹತ್ರ. ನಾನು ನಿಮ್ಮ ನಂಬರ್ನ ಕೂಡ ಹಾಕಿರ್ತೀನಿ. ಮುಂದಿನ ಮಳೆಗಾಲಕ್ಕೆ ಪ್ಲ್ಯಾನ್ ಮಾಡ್ತಕ್ಕಂಥ ರೈತರು ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ನೋಡ್ತಿದ್ರಲ್ಲ, ಈ ರೀತಿಯಾದಂಥ ಒಂದು ಗಿಡಗಳಿದ್ದಾವೆ. ಇದಕ್ಕೆ ನಾವು 70 ಭಾಗ ಮಣ್ಣು, 30 ಭಾಗ ಕೊಟ್ಟಿಗೆ ಗೊಬ್ಬರವನ್ನು ಮೇಂಟೈನ್ ಮಾಡಿ, ಅದಕ್ಕೆ ಜೈವಿಕ ಗೊಬ್ಬರಗಳನ್ನು ನೋಡ್ತಿರ್ಬೋದು ನೀವು, ಗೊಬ್ಬರ ಹೇಗೆ ಕಾಣುತ್ತೆ ಅಂತ. ಜೈವಿಕ ಗೊಬ್ಬರಗಳನ್ನು ಎಲ್ಲ ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಸೊ ಇದು ನಮ್ಮ ಒಂದು ಅಡಿಕೆ ಸಸಿ ಗಿಡದ ಒಂದು ನರ್ಸರಿ ಅಂತ ಹೇಳ್ತೀನಿ. ಉತ್ತಮ ಕ್ವಾಲಿಟಿ ಗಿಡಗಳು ಬೇಕಾದರೆ ಖಂಡಿತ ನಾವು ಯಾವುದೇ ಕಾರಣಕ್ಕೂ ರೈತರು ತುಂಬ ಲಾಂಗ್, ಅಂದರೆ ಜೀವಮಾನ ಪರ್ಯಂತ ಇದನ್ನು ಸಾಕುವಂಥ ಗಿಡ ಆಗಿರೋದ್ರಿಂದ ತುಂಬ ಮುಂಜಾಗ್ರತೆ ವಹಿಸಿ ರೈತರಿಗೆ ಒಳ್ಳೆ ಕ್ವಾಲಿಟಿ ಗುಣಮಟ್ಟ ಕೊಡಬೇಕು ಅಂತಕ್ಕಂಥ ಮಾಡಿರತಕ್ಕಂಥ ಒಂದು ನರ್ಸರಿ ಅಂತ ಹೇಳ್ತೀನಿ. ನಮಸ್ಕಾರ.